ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಾ ಇರೋದು ನಾನು ಮಾಡಿರೋವಂತಹ ಸಿಲ್ಕ್ ಬ್ಲೌಸ್ ಪೀಸ್ಗೆ ನಾನು ವರ್ಕ್ ಮಾಡಿರೋದು ಆರಿ ವರ್ಕ್ ಹ್ಯಾಂಡ್ ವರ್ಕನ್ನು. ಇಲ್ಲಿ ಮೊದಲಿಗೆ ನಾನು ಝರಿ ಥ್ರೆಡನ್ನು 2 ಲೈನನ್ನು ಆರಿ ವರ್ಕ್ ಮಾಡಿದ್ದೀನಿ. ಹಾಗೆಯೇ ಶುಗರ್ ಬೀಡನ್ನು ಹಾಕಿದ್ದೀನಿ. ನಂತರ 3 mm ಬೀಡ್ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ ಶುಗರ್ ಬೀಡನ್ನು ಹಾಕಿದ್ದೀನಿ. ನಂತರ ಕೆಳಗಡೆ ಒಂದು ಲೋಟಸ್ ಹಾಕಿದ್ದೀನಿ, ಲೋಟಸ್ ಡಿಸೈನನ್ನು ಹಾಕಿದ್ದೀನಿ. ಸೊ ದಟ್ ಇದನ್ನು ಹೇಗೆ ಮಾಡಬೇಕಂತ ಅಂದರೆ ನಾವು ಫಸ್ಟಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು ಲೋಟಸನ್ನು. ನಂತರ ಸೆಂಟ್ರಲ್ಲಿ ನಾನಿಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದೀನಿ, ಪಿಂಕ್ ಥ್ರೆಡ್ ವರ್ಕ್ ಮಾಡಿದ್ದೀನಿ. ನಂತರ ಸೈಡಲ್ಲೆಲ್ಲ ಶುಗರ್ ಬೀಡನ್ನು ಹಾಕ್ತಾ ಹೋಗಿದ್ದೀನಿ. ಶುಗರ್ ಬೀಡ್ ಹಾಕಿದಾದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇದಾದಮೇಲೆ ಈ ರೀತಿ ನಾನು ಪಾಟ್ ಡಿಸೈನನ್ನು ಹಾಕಿದ್ದೀನಿ. ಇದಾದಮೇಲೆ ಸೆಂಟ್ರಲ್ಲೆಲ್ಲ ನಾವು ಇದಕ್ಕೆ ಕಟ್ ಬೀಡನ್ನು ಹಾಕಬೇಕು. ಪಿಂಕ್ ಕಲರ್ ಕಟ್ ಬೀಡನ್ನು ಸೆಂಟ್ರಲ್ಲಿ ನಾನು ಹಾಕ್ತೀನಿ. ಇದಾದ ನಂತರ ಸುತ್ತಲೂ ಏನು ಮಾಡಬೇಕು ಅಂತ ಅಂದರೆ ಕಟ್ ಬೀಡ್ ಇರುತ್ತಲ್ವ, ಕಟ್ ಬೀಡ್ಗಳನ್ನ ಹಾಕಬೇಕು. ನಾವು ಬೇಕಾದಂಥ ಡಿಸೈನಲ್ಲಿ ಕಟ್ ಬೀಡ್ಗಳನ್ನು ಹಾಕಬೇಕು. ನಾನಿಲ್ಲಿ ಕಟ್ ಬೀಡ್ಗಳನ್ನು ಹಾಕಿದ್ದೀನಿ. ಈ ಬ್ಲೌಸ್ ಬಂದು ಏನಿಲ್ಲ ಅಂತ ಅಂದ್ರೂ 2,000ದಿಂದ 2,500ವರೆಗೂ ನಾವು ಇದಕ್ಕೆ ಚಾರ್ಜ್ ಮಾಡ್ಬೋದು. ಈ ರೀತಿ ನಮಗೆ ಕಾಣಿಸುತ್ತೆ. ಇದನ್ನು ನಾವು ಈ ಶುಗರ್ ಬೀಡ್ಗಳನ್ನು ಹಾಕ್ತಾ ಅದ್ರ ಜೊತೆಯಲ್ಲಿ ನಾವು ಕಟ್ ಬೀಡ್ಗಳನ್ನು ಹಾಕಿ ಈ ನಾವು ಲೋಟಸ್ ಡಿಸೈನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಂತ ಅಂದರೆ ಈ ಝರಿ ಥ್ರೆಡ್ ವರ್ಕು ಹಾಗೆಯೇ ಶುಗರ್ ಬೀಡು 3 mm ಬೀಡು, ನಂತರ ಶುಗರ್ ಬೀಡ್ ಹಾಕಿದ ನಂತರ ಇಲ್ಲಿ 1 ಇಂಚ್ ಇಲ್ಲ 1.5 ಇಂಚು ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಮಾರ್ಕ್ ಮಾಡಿ ಆದಮೇಲೆ ನಾವು ಕಟ್ ಬೀಡ್ಗಳನ್ನು ಹಾಕಬೇಕು. ಕಟ್ ಬೀಡ್ಗಳ ಈ ರೀತಿ ಕಟ್ ಬೀಡ್ ಹಾಕಿ ಕಟ್ ಬೀಡಿನ ಮುಂದೆ ನಾವು ಶುಗರ್ ಬೀಡನ್ನು ಆ್ಯಡ್ ಮಾಡಬೇಕು. ಶುಗರ್ ಬೀಡ್ ಹಾಕಿ ನಾಟ್ ಹಾಕ್ತಾ ಹೋಗಿ ಶುಗರ್ ಬೀಡ್, ಕಟ್ ಬೀಡ್ ಹಾಗೆಯೇ ಶುಗರ್ ಬೀಡ್ ಹಾಕಿ ನಾಟ್ ಮಾಡ್ಕೋಬೇಕು, ನಾಟ್ ಹಾಕಬೇಕು. ಈ ರೀತಿ ಫಿನಿಶಿಂಗ್ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವು ಹಿಂದ್ಗಡೆ ಬ್ಯಾಕ್ ನೆಕ್ಕಲ್ಲಿ ನಮಗೆ ಅಲ್ಲಲ್ಲೇ ಬುಟ್ಟಾಸ್ಗಳನ್ನು ಹಾಕಬೇಕಾಗತ್ತೆ. ಈ ಬುಟ್ಟಾಸ್ ಹಾಕಬೇಕಂತಂದರೆ ನಾನು ಸ್ಟೋನ್ ಹಾಕಿದ್ದೀನಿ, ಕುಂದನ್ ಹಾಕಿ ಅದರ ಕುಂದನಿನ ಸುತ್ತಲೂ ನಾನು ಶುಗರ್ ಬೀಡನ್ನು ರೌಂಡಲ್ಲಿ ಹಾಕ್ತಿದ್ದೀನಿ. ಪಾಟ್ ನೆಕ್ ಮಾಡಿಕೊಂಡು ಝರಿ ಥ್ರೆಡ್ ವರ್ಕ್ ಮಾಡಿ 2 ಲೈನನ್ನು, ನಂತರ ಶುಗರ್ ಬೀಡ್ ಹಾಕಿ 3 mm ಹಾಕಿ ನೆಕ್ಸ್ಟ್ ಶುಗರ್ ಬೀಡ್ ಹಾಕಿ ಇಲ್ಲಿ ಒಂದು ಫ್ಲವರನ್ನು ಕೆಳಗಡೆ ಹಾಕಿದ್ದೀನಿ. ನಂತರ ಶುಗರ್ ಬೀಡು, ಕಟ್ ಬೀಡು, ಶುಗರ್ ಬೀಡು ಹಾಕಿ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ನಂತರ ಸೆಂಟ್ರಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದೀನಲ್ವ, ಇದಕ್ಕೆ ನಾನು ಕುಂದನ್ ಸ್ಟೋನ್ ಹಾಕಿ ಅದರ ಸುತ್ತಲೂ ನಾನು ಏನು ಮಾಡಿದ್ದೀನಿ, ನೆಕ್ಸ್ಟು ಝರಿ ಥ್ರೆಡ್ಡಲ್ಲೇ ವರ್ಕ್ ಮಾಡಿದ್ದೀನಿ. ಅದಾದ ನಂತರ ಸೈಡೆಲ್ಲ ನಮಗೆ ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಸಿಗುತ್ತಲ್ವ, ಅಲ್ಲಲ್ಲೇ ನಾವು ಕುಂದನ್ ಸ್ಟೋನ್ ಹಾಕಿಬಿಟ್ಟು ಸುತ್ತಲೂ ಶುಗರ್ ಬೀಡ್ ಹಾಕಿ ಒಂದು ಬುಟ್ಟಾಸ್ಗಳನ್ನು ಮಾಡಿದ್ದೀನಿ. ಫ್ರಂಟ್ ಸೈಡಲ್ಲೂ ಇದೇ ರೀತಿಯಲ್ಲಿ ಮಾಡ್ಕೋಬೇಕು. ಫ್ರಂಟ್ ಸೈಡಲ್ಲೂ ಇದೇ ರೀತಿ ಮಾಡಿ ಅಲ್ಲೂ ಕೂಡ ಫ್ರಂಟ್ ಭಾಗದಲ್ಲಿ ನಾವು ಒಂದಿಷ್ಟು ಕುಂದನ್ ಸ್ಟೋನ್ಗಳನ್ನು ಹಾಕಿ ಸುತ್ತಲೂ ಶುಗರ್ ಬೀಡನ್ನು ಹಾಕಿ ಫಿನಿಶಿಂಗ್ ಕೊಡಬೇಕಾಗುತ್ತೆ. ಟಸಲ್ಸ್ಗೆ ಏನು ಮಾಡಬೇಕು, ನಮಗೆ ಯಾವುದು ಬೇಕಾಗುತ್ತೋ ಅದನ್ನು ಈ ಸೆಂಟ್ರಲ್ಲಿ ಪಾಟ್ ಏನಿದೆ ಅಲ್ವ, ಪಾಟ್ ಅಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಈ ಗ್ಯಾಪಲ್ಲಿ ನಾವು ಟಸಲ್ಸ್ಗೆ ರೆಡಿ ಮಾಡ್ಕೋಬೇಕು. 4 ಟಸಲ್ಸನ್ನು ನಾನು ರೆಡಿ ಮಾಡಿದ್ದೀನಿ. ನಮಗೆ ಬೇಕಾದಂಥ ಡಿಸೈನಲ್ಲಿ ನಾವು 4 ಟಸಲ್ಸನ್ನು ಮಾಡಿಕೊಂಡು ಡಿಸೈನನ್ನು ಹಾಕಿ
ವರ್ಕ್ ಮಾಡ್ಕೋಬೇಕು. ಹ್ಯಾಂಡ್ ವರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ಕಂಪ್ಲೀಟಾಗಿ ನಮಗೆ ಆರಿ ವರ್ಕ್ ಬ್ಲೌಸ್ ಹ್ಯಾಂಡ್ ವರ್ಕ್ ಬ್ಲೌಸು ರೆಡಿ ಆಗುತ್ತೆ. ಲಾಸ್ಟ್ ಟೈಮ್ ಮಾಡಿದಂತಹ ಬ್ಲೂ ಕಲರಲ್ಲಿ ಸಿಲ್ಕ್ ಬ್ಲೌಸಲ್ಲಿ ಕೂಡ ಹೆವಿ ವರ್ಕನ್ನು ನಾನು ಮಾಡಿದ್ದೆ. ಅದು ಕೂಡ 3000 ಮೇಲೇ ನಾವು ಚಾರ್ಜನ್ನು ತಗೋಬೋದು ಅಂಥ ವರ್ಕನ್ನು ನಾನು ಲಾಸ್ಟ್ ಟೈಮ್ ಮಾಡಿದ್ದೆ. ಫೈನಲಿ ನಮಗೆ ಈ ರೀತಿ ಕಾಣಿಸುತ್ತೆ, ನೋಡ್ಬೋದು. ಯಾರಿಗೆಲ್ಲ ಈ ವರ್ಕು ಇಷ್ಟ ಆಗಿದೆ ಅವರು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಮುಂದಿನ ಹೊಸ ಡಿಸೈನ್ಗೋಸ್ಕರ ನಾನು ಹಾಕೋಂತಹ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಎಂಕರೇಜ್ ಮಾಡಿ, ಪ್ರೋತ್ಸಾಹ ಮಾಡಿ. ನನ್ನ ಲಾಸ್ಟ್ ಟೈಮ್ ಮಾಡಿದಂತಹ ಬ್ಲೂ ಕಲರ್ ಸಿಲ್ಕ್ ಬ್ಲೌಸ್ಗೆ ನಾನು ರೆಡಿ ಮಾಡಿದ್ದೆ. ಅದು ಕೂಡ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಅದು ಯಾವ ಥರ ವರ್ಕ್ ಇತ್ತು, ಇದು ಯಾವ ಥರ ವರ್ಕ್ ಇದೆ ಅಂತೇಳಿ. ನಾವು ಚಾರ್ಜಸ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಅದು 3000 3.5 ಕೂಡ ನಾವು ಅದಕ್ಕೆ ಚಾರ್ಜ್ ಮಾಡ್ಬೋದು. ಇದು 2000 2.5 ಇದಕ್ಕೆ ಚಾರ್ಜನ್ನು ಮಾಡ್ಬೋದು. ಯಾರಿಗೆಲ್ಲ ಈ ಡಿಸೈನು ಇಷ್ಟ ಆಗಿದೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆಯೇ ಈ ವಿಡಿಯೋ ನೋಡ್ಬೋದು ವರ್ಕ್ ಯಾವ ರೀತಿ ಬಂದಿದೆ. ಸ್ಲೀವ್ಸ್ಗೆ ಯಾವ ಬುಟ್ಟಾಸನ್ನು ಕೊಟ್ಟಿದ್ದೀನಿ, ಎಂಡಲ್ಲಿ ಸ್ಲೀವ್ನ ಕೆಳಭಾಗದಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ದೀನಿ, ಲೋಟಸನ್ನು ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಬಂದಿದೆ, ಬ್ಯಾಕ್ ಡಿಸೈನಲ್ಲಿ ಲೋಟಸ್ ಬಂದಿದೆ. ಫ್ರಂಟಲ್ಲಿ ಇಲ್ಲಿ ಪಾಟಲ್ಲಿ ಸೆಂಟ್ರಲ್ಲಿ ನಾನು ಬುಟ್ಟಾಸ್ಗಳನ್ನು ಅಂದರೆ ಟೆಸಲ್ಸನ್ನು ರೆಡಿ ಮಾಡಿದ್ದೀನಿ. ಪಕ್ಕದಲ್ಲೆಲ್ಲ ಬುಟ್ಟಾಸ್ ಇದೆ. ಲಾಸ್ಟ್ ಟೈಮ್ ನಾನು ಮಾಡಿರೋ ಅಂತಹ ಹೆವಿ ಬ್ರೈಡಲ್ ವರ್ಕ್ ಯಾವ ರೀತಿ ಇದೆ, ಹ್ಯಾಂಡ್ ವರ್ಕು ಈ ಸರಿ ಮಾಡಿರೋದು ಯಾವ ರೀತಿ ಇದೆ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.